ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ನಾವೆಲ್ಲಿಗೆ ಹೋಗ್ತಿದ್ದೇವಪ್ಪ ಅಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ರಾತ್ರಿ ಇಂಡಿಯಾ ಮ್ಯಾಚ್ ಇತ್ತು ಅಂತ ಅದನ್ನೆಲ್ಲ ನೋಡ್ಕೊಂಡು ನಾನು ನಮ್ಮ ದೊಡ್ಡಪ್ಪ ಒಳ್ಳೂರು ಕಡೆ ಹೊರಟ್ವಿ. ಒಳ್ಳೂರಿಗೆ ಬಂದು ಸೀದಾ ಹರಿಹರ ಬಸ್ ಹತ್ತಿದ್ವಿ. ಬಸ್ ಇಳಿದು ಸೀದಾ ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ. ನಾವೆಲ್ಲಿಗಪ್ಪ ಹೋಗ್ತಿರೋದು ಅಂತ ಹೇಳಿದ್ರೆ ನಮ್ಮ ಮಂದಿಯವ್ರು ನೋಡೋಕ್ಕೆ. ಗಾಯ್ಸ್, ಟೈಮೇ ಓಡ್ತಿಲ್ಲ. 2 ಗಂಟೆಗಿದೆ ಟ್ರೈನು, 1 ಗಂಟೆಗೆ ಬಂದಿದ್ದೀವಿ. 2 ಗಂಟೆಗೆ ಬರೋ ಟ್ರೈನು 2:15 ಬಂತು. ಅರ್ಧ ಗಂಟೆ ಲೇಟಾಗಿ ಬಂತು. ನಮಗಂತೂ ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗಿತ್ತು. ಅದಕ್ಕೆ ಇಲ್ಲೇ ಫೋಟೋಶೂಟ್ ಮಾಡ್ತಾ ಇದ್ವಿ. ಟ್ರೈನ್ ಹತ್ಕೊಂಡು ಸೀದಾ ಬಸವನ ಬಾಗೇವಾಡಿ ಕಡೆ ಹೊರಟ್ವಿ. ಇದು ಯಾವ ಡ್ಯಾಮ್ ಅಂತ ಹೇಳಿದ್ರೆ ಆಲ್ಮಟ್ಟಿ ಡ್ಯಾಮ್ ಅಂತ. ಇಲ್ಲಿ ಮೇಲೆ ಹೋಗೋಕ್ಕೆಲ್ಲ ಬಿಡಲ್ವಂತೆ. ನಾವು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ರಿಂದ ಹಂಗೆ ವಾಪಸ್ ಬಂದ್ವಿ. ನಾವು ಕೂಡ ಹೋಗಿಲ್ಲ. ಡೈರೆಕ್ಟ್ ಬಸವನ ಬಾಗೇವಾಡಿಗೆ ಟ್ರೈನ್ ಇಲ್ಲ, ತೆಲುಗಿ ಅಂತ ಇದು ಊರು. ಇಲ್ಲಿ ಇಳ್ಕೊಂಡ್ವಿ. ಇಲ್ಲಿಂದ 18 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ಆಟೋ ಹತ್ತಿದ್ವಿ. ನಾವು 3 ಜನ ಕೂತಿದ್ರಿಂದ 3 ಜನ ಕರ್ಕೊಂಡು ಹೋಗ್ತಾರೆ ಅಂತ ಮಾಡಿದ್ರೆ ಇದು ಲೈಲ್ಯಾಂಡ್ ಮಾಡ್ಕೊಂಡ್ಬಿಟ್ಟವ್ರೆ. 12 ಜನ ಕೂರಿಸಿದ್ದಾರೆ. ಯಾರ್ ಡ್ರೈವರ್ ಅಂತ ನೀವೇ ಕಮೆಂಟ್ ಮಾಡಿ. ಫೈನಲಿ ನಮ್ಮ ದೇವಸ್ಥಾನ ಇರೋ ಜಾಗಕ್ಕೆ ಬಂದೇ ಬಿಟ್ವಿ. ಅಲ್ಲಿಂದ ನಾವು ಲಾಡ್ಜ್ ಮಾಡ್ಕೊಂಡು ನೀಟಾಗಿ ರೆಡಿಯಾಗಿ ಬಂದ್ವಿ. ಸೊ ಇವಾಗ ಎಂಟ್ರಿ ಕೊಡ್ತಾ ಇದೀವಿ. ನೀವು ಕೇಳ್ಬೋದು, ಇಷ್ಟು ದಿನ ಒಳೇಟಿ ರಂಗನಾಥ ಸ್ವಾಮಿಗೆ ಮಂದೇವ್ರು ಅಂತ ಹೇಳ್ತಿದ್ರಲ್ಲ, ಯಾಕೆ ಅಂತ. ನಮಗೂ ಗೊತ್ತಿರಲಿಲ್ಲ. ಯಾರೋ ಎಳೂರಂತೆ, ಅವ್ರು ಬಂದ್ಬಿಟ್ಟು ಹೇಳಿದ್ರು, ನಿಮ್ದು ಇದೆಲ್ಲ ಮಂದೇವ್ರು ಮತ್ತೆ ಬಸವನ ಬಾಗೇವಾಡಿಲಿರೋದು ಮಂದೇವ್ರು ಅಂತ. ಅದಕ್ಕೆ ನಾವು ಅದನ್ನ ಹುಡ್ಕೊಂಡು ಇಲ್ಲಿ ಬಂದಿರೋದು. ನಿಮ್ಗೂ ಗೊತ್ತು, ಅವ್ರು ಹೇಳಿದ್ರೆ ಪಕ್ಕ ಇರುತ್ತೆ ಅಂತ. ನಮ್ಮೂರಲ್ಲಿ ಇರೋದೇ 4 ಮನೆ, ಬಸಳಾರ ಮನೆ. ಎಲ್ಲರೂ ಕೂಡ ಬರ್ತಾರೆ. ಎಲ್ಲರಿಗೂ ಒಳ್ಳೇದಾಗ ಮಾಡಪ್ಪ ಅಂತ ಕೇಳ್ಕೊಂಡು ಬಂದೆ. ಆಮೇಲೆ ಪ್ರಸಾದ ತಗೊಳ್ಳೋಣ ಅಂತ ಹೊರಟ್ವಿ. ಇವರು ಬೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಪಾಯಸ ಮತ್ತೆ ನಾ ಸಾಂಬಾರು ಕೊಟ್ರು. ಅಲ್ಲಿಂದ ಸೀದಾ ಆಟೋ ಮಾಡ್ಕೊಂಡು ಬಸವಣ್ಣರು ಇದ್ದಿದ್ದಂತ ಮನೆ ಕಡೆ ಹೊರಟ್ವಿ. ಒಳಗೆ ಈ ತರ ಇದೆ ನೋಡಿ. ನಮಗೆ 4 ಗಂಟೆಗೆ ಟ್ರೈನ್ ಇರೋದ್ರಿಂದ ಮತ್ತು ಇಲ್ಲೇ ಫೋಟೋ ಶೂಟ್ ಮಾಡಕ್ ಶುರು ಮಾಡಿದ್ವಿ. ನಮ್ಮ ದೊಡ್ಡಪ್ಪನ ಜೊತೆಗೆ ಮತ್ತೆ ನಮ್ಮ ಮದಣ್ಣನ ಜೊತೆಗೆ ಫೋಟೋ ತಕೊಂಡೆ. ನನಗಂತೂ 1 ನಿಮಿಷನೂ ನಿಂತ್ಕೊಳಕ್ಕಾಗ್ಲಿಲ್ಲ. ಫುಲ್ ಕಾಲ್ ಸುಡ್ತವೆ. ಕರೆಕ್ಟ್ ಟೈಮಿಗೆ ಹೋಗಿದ್ರಿಂದ ಬಸ್ ಹತ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಟ್ರೈನ್ ಕೂಡ ಬಂತು. ಟ್ರೈನ್ ಇಷ್ಟೊಂದು ಫ್ರೀ ಇರೋದು ನಾನಂತೂ ನೋಡೇ ಇಲ್ಲ. ಫುಲ್ ಖಾಲಿ ಇತ್ತು. ಹುಬ್ಳಿ ಬರೋ ತನಕ ಪಲಾವ್ ಅಷ್ಟೇ ತಿಂದಿದ್ದೆ. ಆಮೇಲೆ ಹುಬ್ಳಿ ಬಂದು ಪರೋಟ ತಿನ್ಕೊಂಡು ಸೀದಾ ಹರಿಹರ ಕಡೆ ಬಂದ್ವಿ. ಹರಿಹರ ಬರ್ತಿದ್ದಂಗೆ ಬಸ್ ಕೂಡ ರೆಡಿ ಇತ್ತು. ಬಸ್ ಹತ್ಕೊಂಡು ಸೀದಾ ಶಿವಮೊಗ್ಗ ಟಿಕೆಟ್ ಮಾಡಿಸಿ ಸೂಗೂರ್ ಕಡೆ ಇಳ್ಕೊಂಡ್ವಿ. ನಮ್ಮ ಅಣ್ಣ ಕೂಡ ರೆಡಿ ಇದ್ದ. ಅವನಿಗೆ ಫೋನ್ ಮಾಡಿ ಹೇಳಿದ್ದೆ ರಸ್ತೆಗೆ ಬಾ ಅಂತ ಹೇಳಿದ್ವಿ. ಅಲ್ಲಿಂದ ಸೀದಾ ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನಾಚರಿ.